ಡಿವೈಎಸ್ಪಿ ಹೆಂಗೆ ನೀವು ಹೇಳಿ. ನೀವು ಡಿಪಾರ್ಟ್ಮೆಂಟ್ ಅಲ್ವಾ? ಶಿಕಾವಿ ಡಿವೈಎಸ್ಪಿ ಕೊಟ್ಟಿರೋದ ಹೆಸರೇನು? ಸುಲೇಮಾನ್ ಡಿವೈಎಸ್ಪಿ ಶಿಕಾವಿ. ಈಗ ಅವ್ರಿಗೆ ಕೊಟ್ಟಿರೋ ಗಾಡಿನ ಅವ್ರ ಮನೆ ಮಕ್ಕಳು ಕೊಟ್ಟಬಹುದು, ಕುಟುಂಬದವ್ರಿಗೆ ಎಲ್ಲ ಕರ್ಕೊಂಡು ಹೋಗೋದಕ್ಕೆ ಬಳಸ್ಬೋದು. ಹಾಂ, ಯಾವ ಬಸ್ ಸ್ಟ್ಯಾಂಡ್ಗೆ ಆಗಲಿ. ನೀವು ಕೆಲಸ ಮಾಡೋದು ಬಿಟ್ಟು ಪಾಪ ಬೆಳಿಗ್ಗೆನೆ ಬಂದು ಕಾಯ್ಕೊಂಡು ಬಿದ್ದಿದ್ದೀರಾ. ನಿಮ್ಮ ಕೆಲಸ ಬಿಟ್ಬಿಟ್ಟು ಪಾಪ ನೀವು ನಿಮ್ಮ ಕೆಲಸ ಹಾಳಾಗೋಲಿ ಪಾಪ. ನಿಮಗೂ ಡಿವೈಎಸ್ಪಿಗೆ ಸಂಬಂಧ ಚೆನ್ನಾಗಿರ್ಬೋದು, ಆದರೆ ಸರ್ಕಾರದ್ದು ವೆಹಿಕಲ್ಲು, ಪೊಲೀಸ್ ವೆಹಿಕಲ್ನ ಪಾಪ ಎಲ್ಲೋ ಕಳ್ಳರು ನಡೆಯೋದಕ್ಕೆ, ಸುಳ್ಗಾರ ಇವ್ರು ನಡೆಯೋದಕ್ಕೆ ಬಳಸಬೇಕಾಗಿದ್ದಂಥ ಗಾಡಿ ತಗೊಂಬಂದು ಇವ್ರನ್ನ ಬಳಸೋದಕ್ಕೆ. ಇಲ್ಲಿ ಆಟೋಗಳಿದಾವಲ್ಲಪ್ಪ, ಎಷ್ಟೊಂದು ಆಟೋಗಳು. ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಲ್ಲ, ನಂಗೂ ಬಿಡು, ನಂಗೂ ಗಾಡಿ ತಗೊಂಡು ನಂಗೂ ಬಿಡ, ನಾನು ಬಿಡಬೇಕು. ನಾನೀಗ ಗಾಡಿ ಬಿಡ್ಬೇಕು, ನೀನು ನನಗೂ ಇವಾಗ ಮಾಡ್ಬೋದು. ಪೊಲೀಸ್ ಗಾಡಿ, ಪೊಲೀಸ್ ವೆಹಿಕಲ್ಲು, ಶಿಕಾವಿ ಡಿವೈಎಸ್ಪಿ ಅಂತ ಇವರು ತೆಗೆಯಪ್ಪ. ನಂಗೂ ಕರ್ಕೊಂಡೋಗಿ, ನನ್ನ ಕರ್ಕೊಂಡೋಗಿ. ನೀವು ಇದೇನು ಸರ್ಕಾರಿ ವೆಹಿಕಲ್ ಅಥವಾ ಇದು ಜನರು ಹೊಡೆಯೋದ ಕ್ರೂಸರ? ಪೊಲೀಸ್ ಗಾಡಿಗೆ ಏನೊಂದು ಮರ್ಯಾದೆ ಇಲ್ವಾ? ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಾನು ಇದು ನೀವು ತಪ್ಪಿಳ್ಕೋಬಾರ್ದು. ಪೊಲೀಸ್ ಗಾಡಿ ಏನು ಕ್ರೂಸರ ಇದು ಅಥವಾ ಪೊಲೀಸ್ ಗಾಡಿಗೊಂದು ಮರ್ಯಾದೆ ಇದೆಯಾ? ಪೊಲೀಸ್ ಅಂದ್ಬಿಟ್ರೆ ಮುಗ್ದೋಯ್ತು. ಅವ್ರು ಮಾಡಿದ್ದಾರೆ, ಇಷ್ಟ ಬಂದಂಗೆ ಮಾಡ್ಕೋಬಹುದು, ಏನ್ ಹೆಂಗ್ ಬೇಕಾಗಿರ್ಬೋದು ಅಂತ ಅನ್ಕೋಬಿಟ್ಟಿದಾರ. ನಿಮ್ಮ ಡಿವೈಎಸ್ಪಿ ಫೋನ್ ಮಾಡ್ರಿ, ಫೋನ್ ಮಾಡಿ, ನಿಮ್ಮ ಡಿವೈಎಸ್ಪಿ ಫೋನ್ ಮಾಡಿ. ನೋಡಿ, ಇದು ಸರ್ಕಾರಿ ವಾಹನ, ಡಿವೈಎಸ್ಪಿ ದಂತೆ. ಅವ್ರ ಮನೆ ಮಂದಿ ಎಲ್ಲ ನಮ್ದು ಹಾಕೋದು ಡೀಸೆಲ್. ಡಿವೈಎಸ್ಪಿ ಕೆಲಸ ಇವ್ರು ಹಿಂಗ್ ಮಾಡೋದು. ಜನರನ್ನ, ಡಿವೈಎಸ್ಪಿ ಅವರ ಮನೆಯವ್ರನ್ನ, ಕುಟುಂಬದವ್ರನ್ನ ಗಾಡಿ ಎಲ್ಲಿದ್ದು ಶಿಕಾವಿದು, ಮತ್ತೆ ಇಲ್ಲಕ್ಕೆ ಬಂತು ಯಾವ ಬಸ್ ಹೇಳ್ಕೊಡ್ತೀವಿ ಈಗ? ಇಲ್ಲಿಂದ ಈಗ ಹಾವೇರಿ ರೈಲ್ವೆ ಸ್ಟೇಷನ್ ಇಂದ ಇವರು ಶಿಕಾವಿಗೆ ಕರ್ಕೊಂಡು ಹೋಗೋದಕ್ಕೆ, ಅವ್ರನ್ನ ಶಿಕಾವಿಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸ್ ವ್ಯಾನ್ ಕರ್ಕೊಂಡ್ಬಂದು ನಿಲ್ಸ್ಕೊಂಡಿದ್ದಾರೆ. ಜನರು ದುಡ್ಡು, ಜನರು ಗಾಡಿ, ಮಜಾ ಉಡಾಯಿಸ್ತಾ ಇರೋದು. ಮಜಾ ಉಡಾಯಿಸಿ ಹೇಳೋರಿಲ್ಲ, ಕೇಳೋರಿಲ್ಲ. ರಾಜ್ಯದ ಮುಖ್ಯಮಂತ್ರಿನ ಒಬ್ಬ ಭ್ರಷ್ಟ ಲುಚ್ಚ, ಅವನೇನೆ ಸಾವಿರಾರು ಕೋಟಿನ ಇವತ್ತು ಲೂಟಿ ಹೊಡ್ಕೊಂಡು ಬಿದ್ದಿದ್ದಾನೆ. ಹೇಳೋರಿಲ್ಲ, ಕೇಳೋರಿಲ್ಲ ಅಂತ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕೆಳಗಡೆ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇವತ್ತು ಇಷ್ಟು ಕುಲ್ಗೆಟ್ಟಿದೆ. ಸರ್ಕಾರಿ ವಾಹನಗಳ ಜನಸಾಮಾನ್ಯರು ಇಲ್ಲಿ ಆಕ್ಚುಲಿ ಒಂದು ವಿಚಾರ ಹೇಳ್ಬೇಕು. ಹಾವೇರಿ ರೈಲ್ ಇಳ್ಕೊಂಡು ಬಂದಂತವ್ರು, ನೀನ್ ಎಷ್ಟೇ ದೊಡ್ಡ ಮನುಷ್ಯ ಆಗಿರೋ, ಎಷ್ಟೇ ಶ್ರೀಮಂತ ಆಗಿರೋ ಅಂತ ದುಡ್ಡಿರ್ಲಿ, ಏನೇ ಇರ್ಲಿ, ಇಲ್ಲಿರೋ ಅಂತ ಆಟೋಗಳಲ್ಲಿ ಕುರಿಗಳ ತರ, ಅಕ್ಷರಶಃ ಕುರಿಗಳ ತರ ಆಟೋದಲ್ಲಿ ತುಂಬಿಕೊಂಡು ಹೋಗಿ ನಮ್ಮನ್ನ ಬಸ್ ಸ್ಟ್ಯಾಂಡ್ ಬಿಡ್ತಾರೆ. ಇಲ್ಲಿ ಯಾವುದೇ ತರಹದ ಒಂದು ವ್ಯವಸ್ಥೆ ಇಲ್ಲ. ಕುರಿಗಳ ತರಕ್ಕೆ ಹೋಗ್ಬೇಕಿಲ್ಲಿ. ಆದ್ರೆ ಯಾಕೆ ಕುರಿಗಳ ತರಕ್ಕೆ ಜನರು ಹೋಗಕ್ಕೆ ಇಟ್ಟಿದ್ದಾರೆ ವ್ಯವಸ್ಥೆ ಅಂತಂದ್ರೆ, ರಾಜಕಾರಣಿಗಳು, ಅಧಿಕಾರಿಗಳು ಈ ತರಕ್ಕೆ ಅವರು ರಾಜಕೀಯ ವ್ಯವಸ್ಥೆಯನ್ನ ಬಳಸಿಕೊಂಡು, ಅಧಿಕಾರದ ವ್ಯವಸ್ಥೆಯನ್ನ ಬಳಸಿಕೊಂಡು, ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ಈ ತರಕ್ಕೆ ಸರ್ಕಾರಿ ವಾಹನಗಳನ್ನ, ಅವರ ಮಕ್ಕಳನ್ನ, ಹೆಂಡತಿಯರನ್ನ, ಪ್ರೇಯಸಿಯರನ್ನ ಕರ್ಕೊಂಡು ಹೋಗೋದಕ್ಕೆ ಸರ್ಕಾರಿ ವಾಹನಗಳಲ್ಲಿ ಬರ್ತಾವೆ. ಹಾಗಾಗಿ ಅವ್ರಿಗೆ ಜನ ಹೆಂಗ್ ಹೋದ್ರೆ ಏನು, ಜನ ಕುರಿಗಳ ತರ ಹೋದ್ರೆ ಏನು, ಜನ ಹೇಗ್ ಹೋದ್ರೆ ಏನು ಮಾಡಿದ್ರೆ ನೀವು ಫೋನು ಡಿವೈಎಸ್ಪಿಗೆ. ನೋಡಿ, ಇದು ಶಿಕಾವಿ ಡಿವೈಎಸ್ಪಿ ಅಂತ. ಇವರು ಶಿಕಾವಿ ಡಿವೈಎಸ್ಪಿ ಹಾವೇರಿನಲ್ಲಿ ಅವರ ಫ್ಯಾಮಿಲಿ ಕರ್ಕೊಂಡೋಗಿ ಬಂದಿದೆ. ಅದಕ್ಕೆ ನಾನು ಹೇಳಿದೆ, ಇನ್ ಶಿಕಾವಿ ಅವರ ಡಿವೈಎಸ್ಪಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗೋದು, ನನ್ನ ಕರ್ಕೊಂಡು ಹೋಗೋದು. ನಾನು ಹಾವೇರಿಗೆ ಶಿಕಾವಿಗೆ ಹೋಗ್ಬೇಕು, ನಮಗೆ ಕರ್ಕೊಂಡು ಹೋಗು ಅಂತ ಹೇಳಿ ಡ್ರೈವರ್ನ ಕೇಳ್ತಾ ಇದೀನಿ. ಇಲ್ಲ, ಅವ್ರನ್ನ ಇಳಿಸ್ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಇಳಿಸಿದ್ದಾರೆ. ಈಗ ಅವ್ರ ಡಿವೈಎಸ್ಪಿ ಹತ್ರ ಮಾತಾಡೋಣ. ಯಾವ ಲೆಕ್ಕಾಚಾರದಲ್ಲಿ ಅಥವಾ ಯಾವ ಬಾಬತ್ತಲ್ಲಿ ಅವರು ಈ ತರಕ್ಕೆ ಅವರ ಸ್ವಂತಕ್ಕೆ ಅವರ ಗಾಡಿನ ಬಳಸ್ಕೊತಾ ಇದ್ರು ಅಂತ ಹೇಳಿ ಕೇಳೋಣ. ಅವ್ರು ಸರಿ ಡಿವೈಎಸ್ಪಿಗೆ ಮಾಡಬೇಕು. ಕೊಡ್ರಿ. ಹಲೋ ಸರ್, ನಮಸ್ಕಾರ. ಈಗ ಯಾರ್ದು ಗಾಡಿ, ಸರ್ಕಾರಿ ವೆಹಿಕಲ್ ನ ನೀವು ಫ್ಯಾಮಿಲಿಗೆ ಕರ್ಕೊಂಡು ಹೋಗೋದಕ್ಕೆ ಕಳ್ಸಿದ್ರಲ್ಲ, ಸರಿನಾ ಇದು? ಅಲ್ಲ, ಬರಕ್ ಆಗ್ತಿಲ್ಲ ಅಂತ ಅಂದ್ರೆ, ಈಗ ಇಲ್ಲಿಂದ ಹಾವೇರಿಯಿಂದ ಆಟೋಗಳು ಬರ್ತವೆ,
ಬಸ್ಗಳಿದಾವೆ, ಬೇರೆ ಖಾಸಗಿ ವೆಹಿಕಲ್ ಇದಾವೆ. ಅದೆಲ್ಲ ಇಟ್ಕೊಂಡು ನೀವು ಸರ್ಕಾರಿ ವಾಹನ, ಅದು ಎಸ್ಪೆಷಲಿ ಪೊಲೀಸ್ ವಾಹನ, ಪೊಲೀಸ್ ವೆಹಿಕಲ್ ನೀವು ಇದಕ್ಕೆ ಬಳಸ್ಬಿಟ್ರೆ ಹೆಂಗೆ? ಮಾಡಬಾರ್ದಲ್ವ ಸರ್? ನೀವು ಕಾನೂನ ಪರಿಪಾಲನೆ ಮಾಡಕ್ಕಿರುವಂತ ಪೊಲೀಸರು ನೀವೇನೇ ಕಾನೂನು ಉಲ್ಲಂಘನೆ ಮಾಡ್ಬಿಟ್ರೆ ಹಿಂಗೆ ಬೇರೆಯವ್ರು ಇನ್ಯಾರು ಮಾಡ್ತಾರೆ? ಅಲ್ಲ, ಅವ್ರು ಬರ್ಬೇಕು, ಆಟೋದಲ್ಲೇ ಬರೋದೇನು? ಅವ್ರ ಆಟೋದಲ್ಲಿ ಬರೋದಕ್ಕೆ ಇರೋದವ್ರು, ಅವ್ರಿಗೆ ಯಾವ್ದೇ ಪ್ರಿವಿಲೇಜ್ ಇಲ್ಲ ನಿಮ್ ಗಾಡಿ ಹಚ್ಚೋದಕ್ಕೆ. ಇದು ಈ ಡಿವೈಎಸ್ಪಿ ಹೇಳ್ತಾ ಇರೋದು, ಅವ್ರಿಗೇನೋ ಈ ಅಪ್ಪನ್ಗೆ ಹುಷಾರಿಲ್ವಂತೆ, ಹಾಗಾಗಿ ಈ ಅಪ್ಪ ಇವನ್ ಗಾಡಿನೇ ಅವ್ರನ್ನ ಕರ್ಕೊಂಬರ್ದು ಕಳಿಸ್ಬಿಟ್ಟೆ ಅಂತ ಹೇಳಿ ಈ ತರದ ಉಡಾಫೆ ಮಾತನ್ನ ಇವ್ರು ಹೇಳ್ತಾ ಇದಾರೆ. ಬಹುತೇಕವಾಗಿ ಇವರು ತಗೊಳ್ಳಿ ಸರ್, ನಾನ್ ನಿಮ್ಗೇನು ಹೇಳ್ತಾ ಇಲ್ಲ ಆಯ್ತಾ, ನಾನು ಹೇಳ್ತಾ ಇದ್ದೀನಿ ಡಿವೈಎಸ್ಪಿ ಅವ್ರು ಮಾಡ್ಕೊಂಡಿರೋದಕ್ಕೆ. ಪಾಪ ನೋಡಿ ಆ ಅಪ್ಪ ಮಕ್ಕ ತೊಳೆದಿಲ್ಲ, ಪಾಪ ಏನು ತೊಳ್ಕೊಂಬಂದ ಇಲ್ಲ ಗೊತ್ತಿಲ್ಲ, ಪಾಪ ಓಡ್ ಬಂದ, ಗಾಡಿ ಹತ್ಕೊಂಡ, ಇಲ್ಲಿ ಅವ್ರನ್ನ ಸೇವೆ ಮಾಡೋದು. ಪೊಲೀಸ್ ಮೇಲಧಿಕಾರಿಗಳು ಇವತ್ತು ಮೆನ್ನುಗಳನ್ನ ಈ ತರ ಕೊರ್ತಿಕ ತೊಳೆಯಕ್ಕೆ ಬಳಸ್ಕೊತಾ ಇದಾರೆ. ಬೆಳಿಗ್ಗೆ ಸಂತಕ ಕಾನ್ಸ್ಟೇಬಲ್ ಗಳನ್ನ, ಬೇರೆ ಬೇರೆ ತರದ ಕೆಳವರ್ಗದ ಸಿಬ್ಬಂದಿಗಳನ್ನ ಪೊಲೀಸರು ಈ ತರಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ಚಾಕರಿ ಮಾಡೋದಕ್ಕೆ, ಅವ್ರ ಮನೆಯಲ್ಲಿ ಚಾಕರಿ ಮಾಡೋದಕ್ಕೆ, ಅವ್ರಿಗೆ ಕಾಂಡೋಮ್ಗಳನ್ನ ತಂದ್ಕೊಡೋದಕ್ಕೆ. ಇವತ್ತು ನಾನು ನೋಡ್ತಾ ಮೆಡಿಕಲ್ ಶಾಪ್ ಅಲ್ಲಿ ಕಾಂಡೋಮ್ಗಳನ್ನ ತಗೊಂಡೋಗೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬರ್ತಾರೆ, ಫ್ಲೇವರ್ ಕಾಂಡೋಮ್ಗಳನ್ನ ತಗೊಂಡೋಗಕ್ಕೆ. ಈ ತರಕ್ಕೆ ಪೊಲೀಸರು ಇವತ್ತು ಮೇಲಧಿಕಾರಿಗಳು ಆ ಕೆಳ ವರ್ಗದ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊತಾ ಇದ್ರೆ. ಹಾಗಾಗಿ 6 ಗಂಟೆಗೆ ಅಪ್ಪ 5 ಗಂಟೆಗೆ ಬಂದು ಕಾಯ್ಕೊಂಡು ಕೂತಿದ್ದೇನೋ, ಇವ್ರನ್ನೆಲ್ಲ ಕರ್ಕೊಂಡು ಪಾಪ ತುಂಬ್ಕೊಂಡು ಹೋಗೋದಕ್ಕೆ. ಯಾರು ದುಡ್ಡು, ಯಾರು ಆಡಳಿತ, ಯಾರು ಕೊಳ್ಳೆ ಹೊಡಿತಾ ಇದಾರೆ, ಮಜಾ ಹೊಡಿತಾ ಇದಾರೆ, ಒಟ್ಟಿನಲ್ಲಿ ಮಜಾ ಉಡಾಯಿಸ್ತಾ ಇದಾರೆ. ರಾಜ್ಯದ ಜನರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಕಾಯೋದಕ್ಕೆ, ನಿಲ್ಸೋದಕ್ಕೆ, ತಡೆಯೋದಕ್ಕೆ ಒಂದು ರೀತಿಯಾಗಿ ಒಂದು ಪಡೆಯಾಗಿ ಇವತ್ತು KRS ಪಕ್ಷ ಕೆಲಸ ಮಾಡ್ತಾ ಇದೆ. ಜನರು ಅರ್ಥ ಮಾಡಿಕೊಂಡು ಅಂತ ಪಕ್ಷಕ್ಕೆ ಬೆಂಬಲಿಸಬೇಕು, ಅಂತವ್ರನ್ನ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸಬೇಕು. ಇವತ್ತು ಶಿಗ್ಗಾವಿಯಿಂದನೇ ರವಿಕೃಷ್ಣ ರೆಡ್ಡಿ ಅವರನ್ನ ನಾವು ಚುನಾವಣೆಗೆ ನಿಲ್ಲಿಸಬೇಕು ಅಂತ ಹೇಳಿ ಅವ್ರನ್ನ ಅಖಾಡಕ್ಕೆ ಇಳಿಸಬೇಕು. ಒಂದು ಪ್ರಾಮಾಣಿಕವಾದ ರಾಜಕಾರಣವನ್ನ, ನಿಜವಾದಂತಹ ನ್ಯಾಯಯುತವಾದಂತಹ, ನಿಷ್ಪಕ್ಷವಾದಂತಹ, ನಿಸ್ವಾರ್ಥವಾದಂತಹ ರಾಜಕಾರಣ ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಶಿಗ್ಗಾವಿಯಿಂದ ಕಲಿಸ್ಕೊಡ್ಬೇಕು ಅಂತ ಹೇಳಿ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಮುಂದಾಗ್ತಾ ಇದ್ದಾರೆ. ಆ ಕೆಲಸಕ್ಕಾಗಿ ನಾವು ಇವತ್ತು ಶಿಗ್ಗಾವಿಗೆ ಹೋಗೋದಕ್ಕೆ ಅಂತ ಬಂದ್ವಿ. ಆ ಸಂದರ್ಭದಲ್ಲಿ ಇವರು ಪೊಲೀಸರು ಪಾಪ ಪೊಲೀಸ್ ಅವ್ರನ್ನ ಮನೆಯವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಆ ಗಾಡಿ ತಗೊಂಡ್ಬಂದ ಕಾರಣಕ್ಕೆ ನಾವು ಹುಡಿಕೊಂಡು ಪೊಲೀಸ್ ಹತ್ರ ಹೋಗ್ತಾ ಇಲ್ಲ. ಆದ್ರೆ ಪೊಲೀಸ್ಗೆ ಕೆಲವೊಂದು ಪೊಲೀಸ್ ಆಗ್ಲಿ, ಅವ್ನ ಯಾವನೇ ಆಗ್ಲಿ, ಸರ್ಕಾರದ ದುಡ್ಡು, ನಮ್ಮ ದುಡ್ಡನ್ನ ದುರ್ಬಳಕೆ ಮಾಡಿಕೊತಾ ಇರ್ತಕ್ಕಂತ ಪೊಲೀಸ್ ಆಗ್ಲಿ, ಇನ್ನೊಬ್ಬ ಆಗ್ಲಿ, ನಮ್ಮ ಕಣ್ಣಿಗೆ ಕಂಡ್ರೆ ನಾವು ಅದನ್ನ ತಡಿತೀವಿ. ಅವ್ನ ಎಂತದ್ದೇ ದೊಡ್ಡ ಮನುಷ್ಯ ಅಂತ ಹೇಳಿ ನಾವು ಕೇರ್ ಮಾಡೋದಿಲ್ಲ. ಹಾಗಾಗಿ ಇವ್ರನ್ನ ಕೇಳಿದ್ದಕ್ಕೆ ಈಗ ಪೊಲೀಸು ಶಿಗ್ಗಾವಿಯ ಡಿವೈಎಸ್ಪಿ ಏನಪ್ಪ ಹೆಸರು ಒಂದು ಅವರೆಲ್ಲದ್ರು ಸುಲೇಮಾನ್ ಏನ್ ಕೇಳಿ ಹೆಸರು ಕೇಳಿ, ಶಿಗ್ಗಾವಿ ಅವ್ರದ್ದು ಡಿವೈಎಸ್ಪಿ. ಆ ಶಿಗ್ಗಾವಿ ಡಿವೈಎಸ್ಪಿ ಹೇಳಪ್ಪ, ಅವಾಗಲೇ ಹೇಳ್ದಲ್ಲ ಡಿವೈಎಸ್ಪಿ ಹೆಸರು. ಸುಲೇಮಾನ್ ಅಂತ ಆ ಶಿಗ್ಗಾವಿ ಡಿವೈಎಸ್ಪಿ. ಆತ ತನಗೆ ಕೊಟ್ಟಿರ್ತಕ್ಕಂಥ ವೆಹಿಕಲ್ ನ ತಾನು ಡ್ಯೂಟಿ ಮಾಡೋದಕ್ಕೆ, ತಾನು ಕೆಲಸ ಮಾಡೋದಕ್ಕೆ, ತಾನು ಜನರಿಗೆ ಸೇವೆ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಗಾಡಿನ ಪಾಪ ಡ್ರೈವರ್ ಅನ್ನು ಸೇರಿಸಿ ಇವತ್ತು ಆತ ದುರ್ಬಳಕೆ ಮಾಡ್ಕೊಂಡಿದ್ದಾನೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಮಾನ ಮರ್ಯಾದೆ ಇದ್ರೆ ಎಸ್ಪಿಗೆ, ಮಾನ ಮರ್ಯಾದೆ ಇದ್ರೆ ಹಾವೇರಿ ಎಸ್ಪಿಗೆ ಈ ಕೂಡಲೇ ಇವನ್ ಯಾರು ಸುಲೇಮಾನ್ ಇದ್ದಾನೆ ಅವನ್ನ ಸಸ್ಪೆಂಡ್ ಮಾಡಬೇಕು. ಹಾವೇರಿಯ ಎಸ್ಪಿ ಈ ಕೂಡಲೇ ಸುಲೇಮಾನ್ ಒಬ್ಬ ಅಯೋಗ್ಯ, ತಾನು ತನಗೆ ಕೊಟ್ಟಂತಹ ಸರ್ಕಾರಿ ಸೇವೆಯನ್ನ, ತನ್ನ ಜನರ ಸೇವೆ ಮಾಡೋದಕ್ಕೆ ಕೊಟ್ಟಂತಹ ಸರ್ಕಾರಿ ಸವಲತ್ತನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಸುಲೇಮಾನ್ನ ಈ ಕೂಡಲೇ ಎಸ್ಪಿ ಅವರು ಅಮಾನತು ಮಾಡಬೇಕು. ಯೂಶಲಿ ಎಸ್ಪಿ ಅವರು IAS ಓದ್ಕೊಂಡು ಬಂದಿರತಕ್ಕಂತ ಎಸ್ಪಿಗಳು ನಿಜವಾಗ್ಲೂ ಅವ್ರಿಗೊಂದಷ್ಟು ದಕ್ಷತೆನಲ್ಲಿ ಆ ನಿಟ್ಟಲ್ಲಿ ಅವರು ಕೆಲಸ ಮಾಡ್ತಾರೆ. ಈ ಸುಲೇಮಾನನ್ನ ಈ ತರಕ್ಕೆ ದುರ್ಬಳಕೆ ಮಾಡ್ಕೊಂಡಂತಹ ಸುಲೇಮಾನ್ ಡಿವೈಎಸ್ಪಿ, ಶಿಗ್ಗಾವಿ ಡಿವೈಎಸ್ಪಿ ನ ಅವರು ಅಮಾನತ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನು ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ KRS ಪಕ್ಷವನ್ನ ಬೆಂಬಲಿಸಿ. ನಮಸ್ಕಾರ.